आत्मीय H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈ ದಿನ ಬಹಳ ಮಹತ್ವದ್ದು. 2-3 ಕಡೆಗಳಿಂದ. ಒಂದಿದ್ದು ಧರ್ಮಸ್ಥಳದಲ್ಲಿ ಬೆಳ್ತಂಗಡಿಯ ಅಡಿಯಲ್ಲಿ ನ್ಯಾಯಾಲಯದಲ್ಲಿ ನಮ್ಮ ಚಿನ್ನಯ್ಯ ಜೊತೆಗೆ 6 ಜನರ ಮೇಲೆ ಇವರು ಆರೋಪಿಗಳು ಅನ್ನುವಂಥ ಆರೋಪವನ್ನು SIT ಮಾಡಿದೆ. ಅದ್ರ ಬಗ್ಗೆ ಅಲ್ಲೇ ವಾದ ವಿವಾದ ಆಗೋದಿದೆ. ಅದ್ರ ರಿಸಲ್ಟ್ ಏನು ಬರ್ತದೆ ನೋಡಬೇಕಾಗಿದೆ. ಇನ್ನೂ 2 ವಿಷಯಗಳು ಭಾಳ ಮಹತ್ವದಿದ್ದಾವೆ. ಅದು ನ್ಯಾಯಾಂಗಕ್ಕೆ ಸಂಬಂಧಿಸಿದಂಥದ್ದು, ಉನ್ನಾವದಲ್ಲಿ ಆದಂಥದ್ದು, ಇನ್ನೊಂದು ನಿಮಗೆ ಗೊತ್ತದ ಅರಾವಳಿಲಿ ಆದಂಥದ್ದು. ಈಗ ಮೊದಲು ನಾವು ಆಯ್ಕೆ ಮಾಡಿಕೊಂಡಿದ್ದು ಧರ್ಮಸ್ಥಳದ ಬಗ್ಗೆ. ಧರ್ಮಸ್ಥಳದಲ್ಲಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದಂಥ SIT ರಿಪೋರ್ಟ್ ಮಧ್ಯಂತರ ವರದಿ ಒಂದು 4,000 3,000 ಸಮಥಿಂಗ್ ಮೇಲೆ ಅದು 4,000 ಸಮೀಪದ ಆ ವರದಿ ನಿಜವಾಗಿಯೂ ಸತ್ಯವನ್ನು ಹೇಳ್ತದನ ಅನ್ನುವಂಥ ಚರ್ಚೆ ಈಗ ಆರಂಭ ಆಗಿದೆ. ಆಲ್ರೆಡಿ ಈ ಒಂದು ಏನಪ್ಪ ಅಂದ್ರೆ ಆರೋಪದ ಅಂದ್ರೆ ಆರೋಪಿಗಳ ಪರವಾಗಿ ಮಾತಾಡಲಿಕ್ಕೆ ಗರಿರಾಜು ಅನ್ನುವಂಥ ಹಿರಿಯ ವಕೀಲರು, ಅಡ್ವೊಕೇಟ್ಸ್, ಇದೊಂದು ಸುಳ್ಳುಗಳ ವರದಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಇದು ನಾಟ್ ಸಸ್ಟೈನೇಬಲ್, ನಿಲ್ಲುವಂಥದ್ದಲ್ಲ, ಬಿದ್ದು ಹೋಗ್ತದ. ಅಷ್ಟೇ ಅಲ್ಲ, ಇಟ್ ಈಸ್ ಅ ಫೇಲ್ಯೂರ್, ಪೂರ್ತಿ ಸೋತಂಥದ್ದು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಟೇಂಟೆಡ್, ಇದೊಂದು ಕಲುಷಿತ ಅನ್ನುವಂಥದ್ದು. ಈ ಮಾತನ್ನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಅದರ ಬಗ್ಗೆ ಏನು ಅನ್ನೋದನ್ನು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಇಡೀ ಪ್ರಕರಣವನ್ನು ನೋಡ್ತಾರಾ ಬಂದಿದ್ದೀವಿ ನಾವೆಲ್ಲರೂ. ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಒಂದು ಕಡೆಗೆ ನಮ್ಮ ಯೂಟ್ಯೂಬರ್ಸ್ಗಳು, ಸಣ್ಣ ಸಣ್ಣ ಪತ್ರಗಳನ್ನು ನಾವು